ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಳಗಿನ ತಿಂಡಿಗೆ ನಾನಿವತ್ತು ಟೊಮೆಟೊ ಪಲಾವ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನು ಮೆಣಸು, ಹಾಗೆಯೇ ಒಂದು 8 ಲವಂಗ, ಹಾಗೆ 2 ಇಂಚು ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಪಲಾವ್ ಐಟಮ್ಸ್ನ ಹಾಕ್ಕೊಂಡು ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡಾದಮೇಲೆ 2 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಗೆ ನೆನೆಸಿರೋ ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡಿ ನೆಕ್ಸ್ಟು ರುಬ್ಬಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಡಿಮೆ ಆಗಿತ್ತು ಅಂತ ಹಾಕ್ಕೊಂಡು 1 ಸ್ಪೂನ್ ಖಾರ ಪುಡಿ ಹಾಗೆಯೇ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಅದರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದ್ದಾದಮೇಲೆ ನೀರನ್ನ ಹಾಕ್ಕೊಂಡು 3 ವಿಷಲ್ನ ಹಾಕ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ. ತಿಂಡಿ ಆದಮೇಲೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಕೋತಾ ಇದ್ದೀನಿ. ಟೀ ಆ ಕಡೆ ಹೋಗಿ ಈ ಕಡೆ ಬರೋದಷ್ಟೊತ್ತಿಗೆ ಎಲ್ಲ ಕೂಡ ಚೆಲ್ಲಾಗ್ಬಿಟ್ಟಿತ್ತು. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಬೇಕಾಯ್ತು. ಇವತ್ತು ಅಮ್ಮ ಊರಿಂದ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡು ನಾನು, ನೀತು ಹಾಗೆ ಮಕ್ಕಳು ಹೊರಡ್ತಾ ಇದ್ದೀವಿ. ನಾವಿಲ್ಲಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ, ಸ್ವಲ್ಪ ವಾಕೇಬಲ್ ಅಷ್ಟೇ. ಅಮ್ಮ ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಅಂದರೆ ನಮ್ಮ ಮನೆ ಹತ್ತಿರ ಇರೋ ಸ್ಟಾಪ್ಗೆ ಬರ್ತೀನಿ ಅಂತ ಹೇಳಿದ್ರು. ಒಂದೊಂದು ಸಲ ಅವ್ರು ಕನ್ಫ್ಯೂಸ್ ಆಗ್ತಾರೆ ಅಂತ ನಾವೇ ಮೆಜೆಸ್ಟಿಕ್ವರೆಗೂ ಹೋಗಿ ಕರ್ಕೊಂಡು ಬರ್ತಾಯಿದ್ವಿ. ಈ ಟೈಮು ಅವರಿಗೆ ಗೊತ್ತಾಗಿದೆ. ಅವರು ನಾನೇ ಬರ್ತೀನಿ, ನೀವೇನು ಬರೋದು ಬೇಡ ಅಂತ ಹೇಳಿ BMTCಲಿ ಬಂದರು. ನಾವಲ್ಲಿ ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ. ಮಕ್ಕಳೆಲ್ಲ ಅಜ್ಜಿನ ನೋಡಿ ಫುಲ್ಲು ಖುಷಿಯಾದರು. ಅಮ್ಮ ನನಗೆ ಚೆನ್ನಾಗಿ ಗೊತ್ತಾಯಿತು, ನೀವೇನಕ್ಕೆ ಬರೋಕ್ಕೆ ಹೋದ್ರಿ, ನಾನೇ ಬರ್ತಾ ಇದ್ದೆ ಅಂತ ಇದ್ರು. ಮಕ್ಕಳು ಎಳ್ನೀರು ಮತ್ತು ಶುಗರ್ ಕೇನ್ ಜ್ಯೂಸ್ ಕುಡಿತೀವಿ ಅಂತ ಹೇಳಿದ್ರು. ಚಾರ್ವಿ ಎಲ್ಲೇ ಹೋದರೂ ಶುಗರ್ ಕೇನ್ ಜ್ಯೂಸ್ ಅಂದರೆ ಇಷ್ಟ ಅವಳಿಗೆ. ಹಾಗಾಗಿ ಅದನ್ನು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇ ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಮಕ್ಕಳು ಎಲ್ಲರೂ ಎಳ್ನೀರೆಲ್ಲ ಕುಡ್ಕೊಂಡ್ರು. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ನಡ್ಕೊಂಡು ಹೋಗೋದು ಬೇಡ, ಅಮ್ಮ ಸ್ವಲ್ಪ ಲಗೇಜ್ ಎಲ್ಲ ತಂದಿದ್ರು, ಎತ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೊರಟ್ವಿ. ಅಮ್ಮ ನಮಗೋಸ್ಕರ ಏನೇನೋ ತೊಗೊಂಡು ಬಂದಿದ್ರು. ಊರಿಂದ ಬರ್ತಾರೆ ಅಂದರೆ ಫುಲ್ ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ, ಏನೇನು ತರ್ಬೋದು ಅಂತ ಹೇಳಿಬಿಟ್ಟು. ಈ ಸೀಬೆಹಣ್ಣು ನಾವು ಅಲ್ಲಿ ಬಸ್ ಸ್ಟಾಪ್ ಇತ್ತಲ್ಲ ಅಲ್ಲಿ ತೊಗೊಂಡಿದ್ದು. ಅಮ್ಮ ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ಆ ಮಕ್ಳಿಗೋಸ್ಕರ ತಕ್ಕೊಟ್ರು. ಇದಂತೂ ಎಷ್ಟು ಇದು ಅಲ್ಲಿ ಹೋದ ತಕ್ಷಣ ಗಮ್ ಅಂತಿದೆ, ಸೂಪರ್ ಗಮ್ ಅಂತಿದೆ. ಎಷ್ಟು ಇದಕ್ಕೆ? ಮೊನ್ನೆ ಚಂದ ತಂದಿದ್ರು 150, ಇದ್ರಷ್ಟೇ ಇತ್ತು. ಇನ್ನು ಈ ಟೊಮೆಟೊಗಳೆಲ್ಲ ಅಮ್ಮನೇ ಬೆಳೆದಿರೋದು. ಮನೇಲಿ ಸಲ ತುಂಬ ಟೊಮೆಟೊ ಗಿಡದಲ್ಲಿ ತುಂಬಾ ಹಣ್ಣುಗಳು ಬಿಟ್ಟಿತ್ತು. ಇನ್ನು ಕರಿಬೇವು ಅಷ್ಟೇ, ಊರಲ್ಲಿ ಇರುತ್ತಲ್ವ, ಬರೋದಿದ್ರೆ ಅದನ್ನಂತೂ ತಂದೆ ತರ್ತಾರೆ. ಇನ್ನು ಬೀನ್ಸು ಕೂಡ ಅಷ್ಟೇ, ಅಮ್ಮನೇ ಬೆಳೆದಿರೋದು. ಪಲ್ಯಕ್ಕಂದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಅಮ್ಮ ಊರಿಂದ ನಾಟಿ ಕೋಳಿಗಳ ಮೊಟ್ಟೆಗಳನ್ನ ತಂದಿದ್ರು. ಅದನ್ನು ಮರಿ ಮಾಡ್ಸೋಕ್ಕೆ ಅಂತ ಇಟ್ಕೊಂಡಿದ್ರಂತೆ. ಆಮೇಲೆ ಅಪ್ಪ ಬೇಡ, ಮಕ್ಳಿಗೆ ತೊಗೊಂಡೋಗಿ ಕೊಡು, ಅವರಾದರೂ ತಿನ್ಕೋತಾರೆ ಅಂತ ಹೇಳಿದ್ರಂತೆ. ಸೊ ಅಮ್ಮ ಇರೋ ಮೊಟ್ಟೆಗಳನ್ನೆಲ್ಲ ಎತ್ಕೊಂಡು ತಂದಿದ್ದಾರೆ. ಇನ್ನು ಮಧ್ಯಾಹ್ನಕ್ಕೆ ಅಂತ ಬೇಳೆ ಸಾರು ಮಾಡೋಣ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅಮ್ಮ ಬಂದಿರೋದ್ರಿಂದ ಅಮ್ಮಂಗೋಸ್ಕರ ಫ್ರೂಟ್ ಸಲಾಡ್ನ ಮಾಡೋಣ ಅಂತ ಅರ್ಧ ಲೀಟರ್ ಹಾಲನ್ನ ಕುದಿಸ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5 ಸ್ಪೂನು ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊತೀನಿ. ಅದಾದಮೇಲೆ ಒಂದು 2 ಸ್ಪೂನು ಕಸ್ಟರ್ಡ್ ಪೌಡರ್ನ ತಗೋತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ಲೇ ಥರ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ನೆಕ್ಸ್ಟು ಕುದೀತಾ ಇರೋಂಥ ಹಾಲಿಗೆ ಹಾಕ್ಕೊಂಡು
ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿ ಬರೋವರೆಗೂ, ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹಾಲನ್ನ ತಿರುಗಿಸ್ತಾನೆ ಇರಬೇಕು. ಆಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದು ತಣ್ಣಗಾಗಕ್ಕೆ ಬಿಡಬೇಕು. ಹಾಲೆಲ್ಲ ತಣ್ಣಗಾದ್ಮೇಲೆ ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಬೇಕು ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಬನಾನಾ, ದಾಳಿಂಬೆ ಹಾಗೆ ಆ್ಯಪಲ್ ಮತ್ತು ಗ್ರೇಪ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನಗೆ ಇಷ್ಟು ಸಾಕು ಅನ್ನಿಸ್ತು. ನಿಮ್ಗೆ ಯಾವ್ದಾದ್ರು ಬೇರೆ ಇಷ್ಟ ಆಗಿರೋ ಫ್ರೂಟ್ಸ್ ಇದ್ದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾನು ಚಿಯಾ ಸೀಡ್ಸ್ನ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇದು ನಿಮಗೆಲ್ಲ ಆಪ್ಷನಲ್ಲು. ಬೇಸಿಗೆ ಆಗಿದ್ರೆ ಇದು ಬೆಟರ್ ಅಂತ ಅನಿಸುತ್ತೆ, ತುಂಬಾ ಒಳ್ಳೆಯದು. ಹಾಗೆಯೇ ಅದ್ರ ಜೊತೆಗೆ ಚಾಪ್ ಮಾಡಿರೋಂಥ ಆಲ್ಮಂಡ್ಸು ಮತ್ತು ಒಣ ದ್ರಾಕ್ಷಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಣ ದ್ರಾಕ್ಷಿ ಅಂತೂ ಇದಕ್ಕಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಇತ್ತೀಚೆಗೆ. ಇವಾಗ ಇದನ್ನು 1 hour ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದ್ರೆ ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಕವಿತಾ ಮೋಡ ಕರಗಿ ಮಳೆಯಾದಂತೆ, ಕಾದ ನೆಲವು ಅರಳಿ ಹೂವಾದಂತೆ, ಒಲವು ಚಿಗುರಿ ಹಸಿರು ಹೊನ್ನಾದಂತೆ, ನಿನ್ನ ಉಸಿರೇ ನನ್ನ. ಅಮ್ಮನೂ ಬಂದಿದ್ದರಿಂದ ಎಲ್ಲಾದರೂ ಹೋಗಿ ಬರೋಣ ಹೊರಗಡೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಒಂದು ಸಣ್ಣದಾಗ ಒಂದು ಮಾಲ್ ಇದೆ, ಅಲ್ಲಿಗೆ ಶಾಪಿಂಗ್ ಅಂತ ಹೋಗಿದ್ವಿ. ನನ್ನ ಫ್ರೆಂಡ್ ಪಾಪನ ಬೇರೆ ನೋಡೋಕೆ ಹೋಗಬೇಕಾಗಿತ್ತು. ಆ ಬೇಬಿಗೆ ಬಟ್ಟೆನೂ ತೊಗೊಂಡು ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಶಾಪಿಂಗ್ ಅಂತ ಹೋಗಿದ್ವಿ. ಹಾಗೆಯೇ ಶಾಪಿಂಗ್ ಮುಗಿಸಿ ಬರ್ತಾ ಅಲ್ಲೇನಾದರೂ ತಿನ್ಕೊಂಡು ಬರೋಣ ಅಂತ ಹೋಟೆಲ್ಗೆ ಅಂತ ಹೋಗಿದ್ವಿ. ಚಾರ್ವಿದಂತೂ ಫೇವ್ರೇಟ್ ಯಾವಾಗಲೂ ವಾಟರ್ ಮೆಲನ್ ಜ್ಯೂಸು. ಹಾಗೆಯೇ ಅಮ್ಮನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಗೋಬಿನ ತೊಗೊಂಡ್ವಿ. ಎಲ್ಲನೂ ತಿನ್ಕೊಂಡ್ಬಿಟ್ಟು ನಾವು ಆಮೇಲೆ ಮನೆಗೆ ಹೋದ್ವಿ. ಅಮ್ಮ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಊರಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಸೊ ಅಮ್ಮಂಗೆ ಏನೂ ನಾವು ಸ್ಪೆಷಲ್ ಅಡುಗೆ ಮಾಡೇ ಇರಲಿಲ್ಲ. ಹಾಗಾಗಿ ನಾನು ನೈಟೇನೆ ಚಿಕನ್ ಎಲ್ಲ ತರಿಸ್ಕೊಂಡೆ. ಚಂದು ಅಲ್ಲೇ ಗೀ ರೋಸ್ಟ್ದು ಮಸಾಲ ಇತ್ತು ಚಿಕನ್ದು, ಟ್ರೈ ಮಾಡಿ ನೋಡೋಣ ಅಂತ ತೊಗೊಂಡು ಬಂದಿದ್ರು. ನಾನು ತೋರಿಸಿರುವಂಥ ಪ್ಯಾಕೆಟು ಅದು 1/2 kg ಚಿಕನ್ಗೆ ಆಗುತ್ತೆ. 1/2 kg ಚಿಕನ್ಗೆ ಆ ಪ್ಯಾಕೆಟ್ ಇರೋ ಮಸಾಲನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು 1/2 hour ಹಾಗೇ ಬಿಡಬೇಕು. ಆಮೇಲೆ ಒಂದು 4 ಸ್ಪೂನು ಗೀನ ಹಾಕ್ಕೊಂಡು ಆಮೇಲೆ ಈ ಚಿಕನ್ ಮಿಕ್ಸ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರ ಜೊತೆ ಬೇಕಾದರೆ ವಾಟರ್ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟು ನಮಗೆ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡಬೇಕು. ತುಂಬಾ ಚೆನ್ನಾಗಿತ್ತು, ಹೋಟೆಲಲ್ಲಿ ತಿನ್ನೋ ಥರನೇ ಇತ್ತು. ಕುತ್ಕೋಬೇಕು, ಏನು ಸೌಂಡ್ ಮಾಡ್ಬೋದು. ಓಕೆ, ಎರಡು ಬಂದಾಯಿತು. ಕರ್ಕೊಂಡು ಚೆನ್ನಾಗಿ ಕರ್ಕೊಂಡೋಗಿ. ಎಲ್ಲ ಚಶ್ಮಿ ಏನದು, ಏನು ಅಲ್ಲಿದ್ದಾರಮ್ಮ, ಎಲ್ಲಿದ್ದಾರೆ ಚಶ್ಮಿ? ಅಲ್ಲೇ ಇದ್ದಾರಾ? ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ ಅಪ್ಪ ಜೊತೆ ಮಲ್ಕೊಳ್ಳಿ ಹೋಗಿ. ಇಲ್ಲ ಇಲ್ಲ ಹೋಗಬೇಕು. ಚಂದ ಕರ್ಕೊಂಡೋಗಿ ಇವಳು. ಅಲ್ಲ ಇವಳು ಕರ್ಕೊಂಡೋಗಿ. ಏನದು ಕೈ ಏನು ತೋರಿಸು, ಯಾಕದು ಬರ್ಕೊಂಡಿರೋದು? ಹೋಗಿ ಹ್ಯಾಂಡ್ ವಾಶ್ ಮಾಡಿ ಹೋಗಿ, ಅಪ್ಪ ಜೊತೆ ಹೋಗಿ. ಗೋ. ಹಾಂ, ಚಂದ ಕರ್ಕೊಂಡೋಗಿ ಹ್ಯಾಂಡ್ ವಾಶ್ ಮಾಡಿಸಿ ನೋಡಿ. ಇವಾಗ ನಾನು ಚಿಕನ್ ಡ್ರೈನ ಕೂಡ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇದನ್ನು ಅಪ್ಪಂಗೆ ಕೊಟ್ಟು ಕಳಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಕಾಯ್ದ್ಮೇಲೆ ಹಿಂಗು, ಸಾಸಿವೆ, ಜೀರಿಗೆ ಹಾಕಿ ಹಾಗೆಯೇ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ತೊಳ್ಕೊಂಡಿರೋಂಥ ಚಿಕನ್ನ ಹಾಕಿ ಇದರಲ್ಲಿರೋ ನೀರಿರೋ ಥರನೇ ಹಾಗೆ ಡ್ರೈ ಮಾಡ್ಕೋಬೇಕು. ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ. ಉಪ್ಪು ಹಾಕ್ಬಿಟ್ಟು
ಚಿಕನಲ್ಲಿರೋ ನೀರೇ ಬಿಡೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದು ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರು ಹಾಗೆಯೇ 1 ಸ್ಪೂನ್ ಕೊರಿಯಾಂಡರ್ ಪೌಡರ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಾಗೆ ಇದ್ರ ಜೊತೆ ಸ್ವಲ್ಪ ಚಿಕನ್ ಮಸಾಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಗೆಯೇ ತಿರುಗಿಸ್ತಾ ಇರಬೇಕು. ಅದು ಆಯಿಲ್ನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು 3 ಚಿಲ್ಲೀಸು ಹಾಗೆಯೇ 1 ಹಿಡಿ ಆಗೋಷ್ಟು ಕರಿಬೇವನ್ನ ಹಾಕಿ 1 ರೌಂಡ್ ತಿರುಗಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ 1/2 ಲೆಮನ್ನ ಹಾಕಿ ತಿರುಗಿಸ್ಕೊಂಡ್ರೆ ಫುಲ್ ಚೆನ್ನಾಗಿರೋಂಥ ಒಂದು ಚಿಕನ್ ಡ್ರೈ ರೆಡಿಯಾಗಿರುತ್ತೆ. ಅಪ್ಪನೂ ಕೂಡ ಇದು ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರು. ಯಾಕೆ ಅಂದರೆ ಅಪ್ಪರದು ಆ್ಯನಿವರ್ಸರಿ ಇತ್ತು 30 ಇಯರ್ಸ್ದು. ಸೊ ನಾನು ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಇನ್ನೂ ಬೇರೆ ಮಾಡಿಕೊಡ್ಬೋದಿತ್ತು, ಅಮ್ಮ ಸಡನ್ನಾಗಿ ಹೊರಟರು. ಹಾಗಾಗಿ ನನಗೆ ಬೇರೆ ಏನು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವೀಟ್ಸ್ ಏನಾದ್ರು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಂಗೋಸ್ಕರ ಸ್ವೀಟ್ಸ್ ಕೂಡ ತರಿಸಿದ್ವಿ. ಮಿಕ್ಸ್ಚರು ಹಾಗೆಯೇ ಜಾಮೂನು, ತುಂಬ ಚಿಕ್ಕ ಚಿಕ್ಕ ಜಾಮೂನು ತುಂಬ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಪ್ಯಾಕ್ ಆಗಿಬಿಟ್ಟಿದೆ ಸ್ವೀಟ್ಸು, ಓಪನ್ ಆಗಲಿಲ್ಲ. ಮತ್ತೆ ಓಪನ್ ಮಾಡೋಕ್ಕೆ ಬೇಡ, ಊರದ್ವರೆಗೂ ಎತ್ಕೊಂಡು ಹೋಗ್ಬೇಕಲ್ಲ ಅಂತ ನಾನು ಸುಮ್ಮನಾದೆ. ಅಮ್ಮ ಊರಿಗೆ ಹೊರಟರು. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಒಂದು ಲೈಕ್ ಹಾಗೆಯೇ ಕಮೆಂಟ್ ಹಾಗೆ ಶೇರ್ನ ಮಾಡಿ. ಬಾಯ್.